ವೀಕ್ಷಕರೇ, ಸುನೀತಾ ವಿಲಿಯಮ್ಸ್ ನಿಜಕ್ಕೂ ಸ್ಪೇಸ್ಗೆ ಹೋಗಿ ಬಂದ್ರ? ಅಮೆರಿಕದ ನೀಲ್ ಆರ್ಮ್ಸ್ಟ್ರಾಂಗ್ ನಿಜಕ್ಕೂ ಚಂದ್ರನ ಮೇಲೆ ಕಾಲಿಟ್ಟು ಬಂದಿದ್ರ? ಇಲ್ಲಿ ಸರ್ಕಾರಗಳು ನಮ್ಮಿಂದ ಏನನ್ನು ದೊಡ್ಡದಾಗಿ ಮುಚ್ಚಿಡ್ತಿವೆ. ಈ ಗಗನಯಾನ ಹಾಗೂ ಚಂದ್ರಯಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಗಳು ಕೂಡ ನಮ್ಮನ್ನ ನಂಬಿಸೋದಕ್ಕೆ ಸೃಷ್ಟಿ ಮಾಡದಂತ ನಕಲಿ ವಿಡಿಯೋಗಳು ಮಾತ್ರ. ಚಂದ್ರನ ಮೇಲೆ ನಿಜಕ್ಕೂ ಇದುವರೆಗೂ ಯಾರು ಕಾಲೇ ಇಟ್ಟಿಲ್ಲ. ಅದೇ ರೀತಿ ಈ ಸುನೀತಾ ವಿಲಿಯಮ್ಸ್ ಕೂಡ ಯಾವುದೇ ಗಗನಯಾನ ಮಾಡಿಲ್ಲ. ವೀಕ್ಷಕರೇ, ಈ ರೀತಿಯ ಕೆಲವು ಥಿಯರಿಗಳು ಬಹಳ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಪೂರ್ತಿ ವೈರಲ್ ಆಗ್ತಿವೆ. ಈ ಅಮೆರಿಕದವರು ಚಂದ್ರನ ಮೇಲೆ ಕಾಲಿಟ್ಟಂತ ವಿಚಾರ ಬಹಳ ವರ್ಷಗಳಿಂದನೂ ಕೂಡ ಡೌಟ್ ಅಲ್ಲಿದೆ. ನಾವು ಈ ಸುನೀತಾ ವಿಲಿಯಮ್ಸ್ ಅವ್ರ ಬಗ್ಗೆ ಬಹಳ ಇತ್ತೀಚೆಗಷ್ಟೇ ಚರ್ಚೆಯನ್ನ ಮಾಡಿ ಅವರನ್ನ ಅಲ್ಲಿಂದ ಇಲ್ಲಿಗೆ ಕರೆತರೋದಕ್ಕೆ ಶ್ರಮಪಟ್ಟ ಬಗ್ಗೆ ಹಾಗೂ ನಾಸಾ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ನ ಪ್ರಯತ್ನಗಳ ಬಗ್ಗೆ ಹೊಗಳಿ ಮಾತನಾಡಿದ್ವಿ. ಆದರೆ ಸುನೀತಾ ವಿಲಿಯಮ್ಸ್ ಅಸಲಿಗೆ ಗಗನಯಾನವನ್ನೇ ಮಾಡಿಲ್ಲ. ಇಲ್ಲಿ ಸಂಬಂಧಪಟ್ಟ ಅಥಾರಿಟಿಗಳೇ ನಾಟಕ ಮಾಡ್ತಿವೆ. ಇದೆಲ್ಲ ಜಸ್ಟ್ ಸ್ಕ್ರಿಪ್ಟೆಡ್ ಹಾಗೂ ಸ್ಟೇಜ್ಡ್ ಎಂಬ ಸಾಕಷ್ಟು ಕಾನ್ಸ್ಪಿರಸಿ ಥಿಯರಿಗಳು ಈಗ ಇನ್ಸ್ಟಾ ಹಾಗೂ ಮೊದಲಾದ ಕಡೆ ವೈರಲ್ ಆಗ್ತಿವೆ. ಇವತ್ತು ಅಂತರ್ಜಾಲದಲ್ಲಿ ಮಿಲಿಯಂತರ ಸಂಖ್ಯೆಯಲ್ಲಿ ಜನ ಈ ರೀತಿ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಅವರು ಗಗನಯಾನವನ್ನ ಮಾಡಲೇ ಇಲ್ಲ, ಅವರು ಭೂಮಿಯ ಮೇಲೆ ಇದ್ರು. ಅಲ್ಲಿಯ ಸರ್ಕಾರಗಳು ಬೇರೇನೋ ವಿಷಯಗಳನ್ನ ಮರೆಮಾಚಿ ಜನರನ್ನ ಅವುಗಳಿಂದ ಡೈವರ್ಟ್ ಮಾಡಿ ಈ ರೀತಿಯ ಸುಳ್ಳಿನ ಕಂತೆಗಳನ್ನ ಹೆಣೆಯಲಾಗಿದೆ ಎಂಬ ಮಾತುಗಳು ಈಗ ಅಂತರ್ಜಾಲದ ಬಹುತೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳ್ಬರ್ತಿವೆ. ವೀಕ್ಷಕರೇ, ಇದೊಂದು ಥಿಯರಿ ಆದ್ರೆ ಇನ್ನೊಂದು ಪ್ರಕಾರ ಈಗಾಗಲೇ ಈ ಸ್ಪೇಸ್ ಸಂಸ್ಥೆಗಳು ಹಾಗೂ ಸರ್ಕಾರಗಳು ಅನ್ಯ ಲೋಕದ ಜೀವಿಗಳನ್ನು ಕೂಡ ಸಂಪರ್ಕ ಮಾಡಿವೆ. ಆದ್ರೆ ಇವರು ಇಷ್ಟೆಲ್ಲ ಮುಂದುವರೆದಿರೋದು ಜನಕ್ಕೆ ಇವಾಗಲೇ ಗೊತ್ತಾಗದೇ ಇರಲಿ ಅಂತ ಇದ್ಯಾವುದೂ ಇನ್ನೂ ನಡೆದೇ ಇಲ್ಲ. ನಾವು ಈಗಷ್ಟೇ ಗಗನಯಾನವನ್ನ ಮಾಡ್ತಾ ಇದ್ದೀವಿ ಅಂತ ನಂಬಿಸೋದಕ್ಕೆ ಈ ತರಹದ ಸುಳ್ಳು ಸುದ್ದಿಗಳನ್ನ ವೈರಲ್ ಮಾಡಲಾಗ್ತಿದೆ ಅನ್ನೋದು ಇನ್ನೊಂದು ಥಿಯರಿ. ವೀಕ್ಷಕರೇ, ಇದೆಲ್ಲ ಏನು? ಇವುಗಳ ಅಸಲಿಯತ್ತೇನು? ಇಲ್ಲಿ ಯಾವುದು ನಿಜ ಹಾಗೂ ಯಾವುದು ಸುಳ್ಳು, ಯಾವುದು ಫ್ಯಾಕ್ಟ್ ಎಂಬ ಮೊದಲಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ನಿಮ್ಗೂ ಕೂಡ ಮೊದಲಿಂದನೂ ಈ ಚಂದ್ರಯಾನ ನಿಜವಾಗ್ಲೂ ಮಾಡಿದ್ರ? ಗಗನಯಾನವನ್ನ ನಿಜವಾಗ್ಲೂ ಈ ಗಗನಯಾತ್ರಿಗಳು ಮಾಡ್ತಾರಾ? ಈ ಸುನೀತಾ ವಿಲಿಯಮ್ಸ್ ತರದ ಅಂತರಿಕ್ಷ ಯಾನಿಗಳು ನಿಜಕ್ಕೂ ಗಗನಯಾನವನ್ನ ಮಾಡ್ತಾರಾ ಎಂಬ ಇಂಥ ಸಂಗತಿಗಳ ಕಡೆಗೆ ಒಂದು ಸಣ್ಣ ಕುತೂಹಲ ಇದ್ದೇ ಇರುತ್ತೆ. ನೀವೆಲ್ಲ ಇಂಥ ವಿಷಯಗಳನ್ನ ನಂಬುದ್ರೂ ಕೂಡ ನಿಮ್ಮದೇ ಬಳಗದಲ್ಲಿ ಇದೆಲ್ಲ ಫೇಕ್, ಈ ತರ ಯಾವುದು ಕೂಡ ನಡೆದೇ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ನಮ್ಮನ್ನ ಸುಮ್ಮನೆ ಏಮಾರಿಸ್ತಾ ಇದ್ದಾರೆ ಅಂತ ವಾದ ಮಾಡುವಂತ ಕನಿಷ್ಠ ಒಬ್ಬರಾದ್ರೂ ನಿಮ್ಮ ಗ್ರೂಪ್ ಅಲ್ಲಿ ಇದ್ದೇ ಇರ್ತಾರಲ್ವಾ? ಪ್ರಸ್ತುತ ಸುನೀತಾ ವಿಲಿಯಮ್ಸ್ ಗಗನಯಾನ ಮಾಡಿದೆ ಸುಳ್ಳು ಅನ್ನುವಂತ ವಿಷಯ ಈಗ ಅಂತರ್ಜಾಲದ ತುಂಬಾ ವೈರಲ್ ಆಗೋದಕ್ಕೆ ಮುಖ್ಯ ಕಾರಣ ಇನ್ಸ್ಟಾಗ್ರಾಮ್ ನಲ್ಲಿ ಇದ್ರ ಬಗ್ಗೆ ವಿಷಯಗಳನ್ನ ಹಾಕ್ತಿರುವಂತ ಆ ಒಂದು ಪ್ರತ್ಯೇಕವಾದಂತ ಇನ್ಸ್ಟಾಗ್ರಾಮ್ ಖಾತೆ. ಅದ್ರ ಹೆಸರು ಟ್ರೂತ್ ಸೀಕರ್ಸ್. ಇಂಥ ವಿಷಯದ ಬಗ್ಗೆ ಇವರು ಪೋಸ್ಟ್ ಮಾಡಿ ಹಾಕಿರುವಂತ ಆ ಒಂದು ವಿಡಿಯೋ ಈಗ ಸದ್ಯಕ್ಕೆ ಅಂತರ್ಜಾಲದ ಹಾಟ್ ಟಾಪಿಕ್ ಆಗಿ ವೈರಲ್ ಆಗಿದೆ. ಅದಕ್ಕೆ ಬಂದ ಕಾಮೆಂಟ್ ಗಳನ್ನ ನೀವು ನೋಡುವುದಾದ್ರೆ ಅದರಲ್ಲಿ ಒಂದು ಕಾಮೆಂಟ್ ಹೇಗಿದೆ: ನೆವರ್ ಹ್ಯಾಪನ್ಡ್ ಬಟನ್. ಅಂದ್ರೆ ಈಗ ನಾವೆಲ್ಲರೂ ಕೂಡ ಈ ಗಗನಯಾನದ ಸುದ್ದಿಗಳನ್ನ ನಂಬಿದ್ವಲ್ಲ, ಅದ್ಯಾವುದೂ ಕೂಡ ನಡೆದೇ ಇಲ್ಲ ಅನ್ನೋದು ಇವರ ವಾದ. ಕೇವಲ ಈ ಒಂದು ಕಮೆಂಟ್ಗೆ ಸಾವಿರಾರು ಜನ ಲೈಕ್ ಬಟನ್ ಅನ್ನ ಒತ್ತಿದ್ದಾರೆ. ಹಾಗೂ ಇದರ ಜೊತೆ ಇನ್ನೂ ಒಂದು ಪ್ರಶ್ನೆ ತೀವ್ರವಾಗಿ ವೈರಲ್ ಆಗಿದೆ. ಅದ್ರ ಪ್ರಕಾರ ಶುರುವಿನಲ್ಲಿ ಅವರು ಇದನ್ನ 8 ದಿನಗಳ ಪ್ರಯಾಣ ಅಂತ ಮಾತ್ರ ಹೇಳಿದ್ರು. ಆದ್ರೆ ಅವರು 8 ತಿಂಗಳಿಗಿಂತನೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಇದ್ರು. ಅಲ್ಲಿ ಅವರು ಇದ್ದಂತ ಅಷ್ಟು ಸಮಯ ಅವ್ರಿಗೆ ಯಾರು ಊಟವನ್ನ ಕೊಡ್ತಾ ಇದ್ರು, ಆಹಾರ ಯಾವ ರೀತಿ, ಹೇಗೆ ಮತ್ತೆ ಎಲ್ಲಿಂದ ಆಹಾರ ಅವ್ರಿಗೆ ಬರ್ತಾ ಇತ್ತು ಎಂಬ ಈ ಒಂದು ಪ್ರಶ್ನೆಗೆ ಸುಮಾರು 10,000ಕ್ಕಿಂತ ಹೆಚ್ಚು ಮಂದಿ ಲೈಕ್ ಮಾಡಿದ್ದಾರೆ. ಹಾಗೂ ಇನ್ನೊಂದು ಪ್ರಶ್ನೆ ಪ್ರಕಾರ ಗಗನಯಾನದ ಸಮಯದಲ್ಲಿ ಸುನೀತಾ ತಮ್ಮ ಕೂದಲಿಗೆ ಹೇರ್ ಡೈ ಅನ್ನ ಮಾಡ್ಕೊಂಡಿದ್ದು ಹೇಗೆ, ಅವ್ರಿಗೆ ಆ ಹೇರ್ ಕಲರ್ ಹೇಗ್ ಸಿಕ್ತು, ಅದನ್ನ ಅಲ್ಲಿಗೆ ಅವ್ರು ತಗೊಂಡು ಹೋಗಿದ್ದು ಹೇಗೆ, ಝೀರೋ ಗ್ರಾವಿಟಿಯ ಈ ಒಂದು ವಾತಾವರಣದಲ್ಲಿ ಇಷ್ಟು ಚೆನ್ನಾಗಿ ಅವರ ಕೂದಲಿಗೆ ಅದನ್ನ ಬಳದವರು ಯಾರು, ಇದೆಲ್ಲ ಹೇಗ್ ಸಾಧ್ಯ ಆಯಿತು ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಹಾಗೂ ಆ ಒಂದು ಪ್ರಶ್ನೆಯೂ ಕೂಡ ಸಾವಿರಾರು ಜನ ಲೈಕ್ ಬಟನ್ ಅನ್ನ ಒತ್ತಿದ್ದಾರೆ. ಇಲ್ಲಿ ಎದ್ದಿರುವಂತ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಈ ಸುನೀತಾ ಅವರು ಆ ಒಂದು ಸ್ಪೇಸ್ ಶಟಲ್ ನಲ್ಲಿ ಸಮುದ್ರಕ್ಕೆ ಬೀಳುವಾಗ ಅದರ ತಾಪಮಾನನೇ 1000 ಡಿಗ್ರಿಗಿಂತನೂ ಕೂಡ ಜಾಸ್ತಿ ಇತ್ತು ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಬಹುತೇಕ ಒಂದು ಜ್ವಾಲಾಮುಖಿಯ ಲಾವರಸಕ್ಕಿಂತನೂ ಕೂಡ ಹೆಚ್ಚು ಉಷ್ಣತೆಯನ್ನ ಹೊಂದಿರುತ್ತೆ. ಹೀಗಿದ್ದಾಗಲೂ ಕೂಡ ಅದು ನೀರಿನಲ್ಲಿ ಬೀಳುವಂತ ವಿಡಿಯೋವನ್ನು ತೋರಿಸುವಾಗ ಅದರ ಬಿಸಿಗೆ ನೀರು ಬುಗ್ಗೆಯಂತೆ ಮೇಲೆ ಎಳುವುದನ್ನಾಗ್ಲಿ ಅಥವಾ ಕುದಿಯೋದನ್ನಾಗ್ಲಿ ತೋರಿಸ್ತಿಲ್ಲ. ಒಂದು ವೇಳೆ ಅದು ಅಷ್ಟು ಬಿಸಿನೇ ಇದ್ದಂತ ಪಕ್ಷದಲ್ಲಿ ಅದು ನೀರನ್ನ ತಾಗಿದ ತಕ್ಷಣವೇ ಆ ನೀರು ಅದಕ್ಕೆ ಅಥವಾ ಅದರ ತಾಪಮಾನಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನ ಕೊಡಬೇಕಿತ್ತು. ಆದ್ರೆ ಅಲ್ಲಿ ಯಾವುದೇ ತರಹ ಇಂಥ ವರ್ತನೆ ನಡೆಯಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ ಎಂಬ ಮೊದಲಾದಂತ ಪ್ರಶ್ನಾವಳಿಗಳು ಅಂತರ್ಜಾಲದ ಕಮೆಂಟ್ ಸೆಕ್ಷನ್ ನಲ್ಲಿ ಹರಿದಾಡ್ತಿವೆ. ಅಲ್ಲಿ ಇಂಥ ಸಾಕಷ್ಟು ಇತರ ಥಿಯರಿಗಳು ಕೂಡ ಚರ್ಚೆಗೆ ಬಂದಿವೆ. ವೀಕ್ಷಕರೇ, ನಾವು ಈ ಒಂದು ವಿಡಿಯೋದಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಗಗನಯಾನದ ಸುತ್ತ ಎದ್ದಿರುವಂತ ಗೊಂದಲಗಳ ಬಗ್ಗೆ ಒಂದೊಂದರ ಕುರಿತಾಗಿ ಡಿಕೋಡ್ ಅನ್ನ ಮಾಡ್ತಾ ಹೋಗೋಣ. ವೀಕ್ಷಕರೇ, ಅಲ್ಲಿ ಮೊದಲ ಪ್ರಶ್ನೆ ಏನಂದ್ರೆ, ಇದು 8 ದಿನಗಳ ಗಗನಯಾನವಾಗಿದ್ದು ಮುಂದೆ ಕಾರಣಾಂತರಗಳಿಂದ 9 ತಿಂಗಳವರೆಗೂ ಇದು ಮುಂದುವರಿತು. ಮೊದಲು ಸುಮಾರು 8 ರಿಂದ 10 ದಿನಗಳಿಗೆ ಆಗುವಷ್ಟು ಆಹಾರವನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಆದ್ರೆ ಉಳಿದಂತ ಹಲವಾರು ತಿಂಗಳಿಗೆ ಸಾಕಾಗುವಷ್ಟು ಆಹಾರವನ್ನ ಅವರು ಎಲ್ಲಿ ತಯಾರಿಸಿದ್ರು ಹಾಗೂ ಎಲ್ಲಿಂದ ತರಿಸಿಕೊಂಡ್ರು ಅನ್ನುವಂತ ಪ್ರಶ್ನೆ. ಮೊದಲಿಗೆ ಈ ಒಂದು ಪ್ರಶ್ನೆಯ ಉತ್ತರವನ್ನ ಹೇಳುವುದಾದ್ರೆ, ಈ ಸುನೀತಾ ವಿಲಿಯಮ್ಸ್ ಹಾಗೂ ಅವ್ರ ತಂಡ 8 ದಿನಗಳಿಗೆ ಮಾತ್ರ ಗಗನಯಾನಕ್ಕೆ ಹೊರಟು ಮುಂದಿನ 8 ತಿಂಗಳು ಬಾಹ್ಯಾಕಾಶದಲ್ಲೇ ಉಳಿದದ್ದು ವಾಸ್ತವ. ಆದ್ರೆ ಅವ್ರು ಹೋಗಿದ್ದು
ಈ ಮೊದಲೇ ಅವ್ರಿಗಾಗಿ ಅಂತರಿಕ್ಷದಲ್ಲಿ ಸಿದ್ಧಾಗಿದ್ದಂತ ISS ಅಥವಾ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ. ನಾವು ಇದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಇದನ್ನ ನಾಸಾದ ಸಂಸ್ಥೆಯವರು ಬಹಳ ಸಮಯದ ಮೊದಲೇ ತಯಾರಿಸಿದ್ರು. ಇದು ಭೂಮಿಯಿಂದ ಒಂದಷ್ಟು ಕಿಲೋಮೀಟರ್ಗಳ ಮೇಲೆ ಅಂತಾನೆ ಆಟೋಮ್ಯಾಟಿಕ್ ಆಗಿ ನಿರ್ದಿಷ್ಟ ಜಾಗದಲ್ಲಿ ನಿರ್ದಿಷ್ಟ ವೇಗದಲ್ಲಿ ತಿರುಗುವಂತ ಒಂದು ಸ್ವಯಂಚಾಲಿತ ಸ್ಪೇಸ್ ಕೇಂದ್ರ. ಹೀಗಾಗಿ ಅಲ್ಲಿ ಹೋಗಿ ಇರುವಂತ ಗಗನಯಾನಿಗಳಿಗೆ ಬೇಕಾದಷ್ಟು ಆಹಾರ ಸಾಮಗ್ರಿ ಬಹಳ ಮೊದಲೇ ರೆಡಿ ಇರುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ ಈ ಒಂದು ಸ್ಪೇಸ್ ಕೇಂದ್ರದಲ್ಲಿ ಈ ಮೊದಲೇ ಆಹಾರ ಸಾಮಗ್ರಿ ಸಾಕಷ್ಟು ಸ್ಟಾಕ್ ಇರುತ್ತೆ. ಹಾಗೂ ಹೊಸದಾಗಿ ಹೊರಡುವಂತ ಗಗನಯಾನಿಗಳ ತಂಡ ತಮ್ಮ ಹೊಸ ಪ್ರಾಜೆಕ್ಟ್ಗಾಗಿ ಇನ್ನೂ ಒಂದಷ್ಟು ದಿನಕ್ಕೆ ಆಗುವಷ್ಟು ಆಹಾರವನ್ನ ತಗೊಂಡು ಹೋಗ್ತಾರೆ. ಅಕಸ್ಮಾತ್ ಅಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗಿ ಅಲ್ಲಿ ಅವರು ಇನ್ನೂ ಕೂಡ ಹೆಚ್ಚು ದಿನ ಇರಬೇಕಾದಂತ ಪರಿಸ್ಥಿತಿ ಉಂಟಾದ್ರೆ ಆಗ ಅವರು ತಮ್ಮ ಜೊತೆ ತಗೊಂಡು ಹೋಗಿರುವಂತ ಆಹಾರ ಖಾಲಿ ಆದ್ರೆ ಆಗ ಆ ಮೊದಲೇ ಅಲ್ಲಿ ಸ್ಟಾಕ್ ಇರುವಂತ ಅಥವಾ ಸ್ಟೋರ್ ಇರುವಂತ ಆಹಾರವನ್ನ ಬಳಸಿ ಸೇವಿಸ್ತಾರೆ. ಹಾಗೂ ಅಲ್ಲಿರುವಂತ ಆಹಾರ ಒಂದ್ ವೇಳೆ ಖಾಲಿ ಆದ್ರೂ ಕೂಡ ಭೂಮಿಯಿಂದ ವಿಶೇಷವಾಗಿ ಅವ್ರಿಗೋಸ್ಕರ ತಾಜಾ ಗುಣಮಟ್ಟದ ಆಹಾರವನ್ನ ಕೆಲವು ಡೆಲಿವರಿ ಯಂತ್ರಗಳ ಮೂಲಕ ಕೂಡ ಕಾಲ ಕಾಲಕ್ಕೆ ಸರಿಯಾಗಿ ಭೂಮಿಯಿಂದ ರವಾನೆ ಮಾಡುವಂತ ವ್ಯವಸ್ಥೆ ಕೂಡ ನಾಸಾ ಹಾಗೂ ಅಮೆರಿಕದ ಸ್ಪೇಸ್ ಎಕ್ಸ್ ಸಂಸ್ಥೆಯವರು ನೋಡ್ಕೊಳ್ತಾರೆ. ಈಚೆಗೆ ಅಂದ್ರೆ ಕಳೆದ ಡಿಸೆಂಬರ್ನಲ್ಲೂ ಕೂಡ ನಡೆದಂತ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲೂ ಕೂಡ ಅದಕ್ಕೆ ಬೇಕಾದಂತ ಸಿಹಿ ತಿಂಡಿ ಹಾಗೂ ಇತರೆ ಆಹಾರ ಖಾದ್ಯಗಳನ್ನು ಕೂಡ ಇಲ್ಲಿಯೇ ತಯಾರು ಮಾಡಿ ಕೆಲವು ವಿಶೇಷ ವಾಹನಗಳ ಯಂತ್ರಗಳ ಮೂಲಕ ಇಲ್ಲಿಂದ ನೇರ ಅಂತಾರಾಷ್ಟ್ರೀಯ ಸ್ಪೇಸ್ ಸಂಸ್ಥೆಗೆ ಸಾಗಿಸುವಂತ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಹಾಗೂ ಆ ಗಗನಯಾನಿಗಳೆಲ್ಲ ಅಂದ್ರೆ ಸುನೀತಾ ವಿಲಿಯಮ್ಸ್ ಸೇರಿ ಇತರರು ಕೂಡ ಅಂತಾರಾಷ್ಟ್ರೀಯ ಸ್ಪೇಸ್ ಸಂಸ್ಥೆಯ ಒಳಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಂಡಂತ ವಿಡಿಯೋ ಹಾಗೂ ಫೋಟೋಗಳು ಕೂಡ ಕೆಲವು ತಿಂಗಳ ಕೆಳಗೆ ವೈರಲ್ ಆಗಿದ್ವು. ಮತ್ತೆ ಇವುಗಳನ್ನ ಸ್ವತಃ ನಾಸಾ ಸಂಸ್ಥೆನೇ ಪ್ರಕಟ ಮಾಡಿತ್ತು ಕೂಡ. ಇಷ್ಟೆಲ್ಲ ಆ ಗಗನಯಾನಿಗಳ ಕುಟುಂಬದವರು ತಮ್ಮ ಪ್ರೀತಿ ಪಾತ್ರರಿಗಾಗಿ ಕಳಿಸಿಕೊಟ್ಟಂತ ಗಿಫ್ಟ್ಗಳು, ಕಾಣಿಕೆಗಳು ಹಾಗೂ ಸಿಹಿ ತಿಂಡಿ ಮೊದಲಾದ ವಸ್ತುಗಳನ್ನು ಕೂಡ ತುಂಬಾ ಸುರಕ್ಷಿತವಾಗಿ ISSಗೆ ತಲುಪಿಸುವಂತ ಕೆಲಸವನ್ನು ಕೂಡ ಸ್ಪೇಸ್ ಕಾರ್ಗೋ ಡೆಲಿವರಿಯ ವ್ಯವಸ್ಥೆ ಮೂಲಕ ಮಾಡಲಾಗಿತ್ತು. ಮನುಷ್ಯರನ್ನ ಹೊರತುಪಡಿಸಿ ಯಾವುದೇ ಆಹಾರ ಹಾಗೂ ಇತರ ವಸ್ತುಗಳನ್ನ ಅಂತರಿಕ್ಷಕ್ಕೆ ಸಾಗಿಸುವಂತ ಪ್ರತಿಕ್ರಿಯೆಯನ್ನ ಸ್ಪೇಸ್ ಕಾರ್ಗೋ ಮಿಷನ್ ಅಂತ ಕರೆಯಲಾಗುತ್ತೆ. ಇಂತಹ ಸಾಕಷ್ಟು ಡೆಲಿವರಿ ಕಾರ್ಯಗಳನ್ನು ಕೂಡ ನಾಸಾ ಹಾಗೂ ಇತರ ಸಂಸ್ಥೆಯವರು ಯಶಸ್ವಿಯಾಗಿ ಈ 8-9 ತಿಂಗಳ ಕಾಲ ನಡೆಸಿದ್ದಾರೆ. ಹೀಗಾಗಿ ಈ ಒಂದು ಸ್ಪೇಸ್ ಕೇಂದ್ರದಲ್ಲಿ 8 ದಿನಕ್ಕಿಂತಲೂ ಹೆಚ್ಚು ಕಾಲ ಬಳಕೆಗೆ ಬೇಕಾದಂತ ಆಹಾರ ಈ ಮೊದಲೇ ಸ್ಟಾಕ್ ಇತ್ತು. ಮುಂದಿನ ಕೆಲವು ವಾರ ಅಥವಾ ತಿಂಗಳಲ್ಲಿ ಅಲ್ಲಿ ಸ್ಟಾಕ್ ಇದ್ದಂತ ಆಹಾರ ಖಾಲಿಯಾದಾಗ ಅವ್ರಿಗೆ ಬೇಕಾದಂತ ಹೆಚ್ಚುವರಿ ಆಹಾರವನ್ನ ಈ 8 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಸಲ ಸ್ಪೇಸ್ ಕಾರ್ಗೋ ಡೆಲಿವರಿ ಮೂಲಕ ಅವ್ರಿಗೆ ಆಹಾರ ಮತ್ತು ನೀರನ್ನ ಯಶಸ್ವಿಯಾಗಿ ಒದಗಿಸಲಾಯಿತು. ಇನ್ನು ಅವರೆಲ್ಲ ತಂಗಿದ್ದಂತ ಆ ಸ್ಪೇಸ್ ಸ್ಟೇಷನ್ ಭೂಮಿಯನ್ನ ಸುತ್ತಿರುವಂತ ಒಂದು ಆರ್ಬಿಟಲ್ ವಸ್ತು ಮಾತ್ರ. ಚಂದ್ರ ಭೂಮಿಯ ಗುರುತ್ವದಿಂದ ಭೂಮಿಯನ್ನ ಸದಾ ಸುತ್ತುವಂತೆ ನಾಸಾದವರ ಈ ISS ಭೂಮಿಯನ್ನ ಆರ್ಬಿಟ್ ಮಾಡ್ತಿರುತ್ತೆ. ಇದು ಅಲ್ಲಿ ಇದ್ದಂತ ಮೊದಲ ಪ್ರಶ್ನೆಗೆ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಏನಂದ್ರೆ ಗಗನಯಾನದಲ್ಲಿ ಇದ್ದಂತ ಸುನೀತಾರವರ ಕೂದಲಿನ ಬಣ್ಣ ಹೇಗೆ ಮತ್ತೆ ಯಾವ ಕಾರಣಕ್ಕೆ ಬದಲಾಯಿತು ಅಂತ ಅನ್ನೋದು. ಸಾಕಷ್ಟು ಜನ ಅವರ ಈಗಿನ ಫೋಟೋವನ್ನ ನೋಡಿ ಅವರ ಕಪ್ಪು ಬಣ್ಣದ ತಲೆ ಕೂದಲಿಗೆ ಹೇರ್ ಡೈ ಕಾರಣ ಇರಬಹುದು ಅಂತ ಕಮೆಂಟ್ ಅನ್ನ ಹಾಕಿದ್ದಾರೆ. ಅವ್ರ ಕೂದಲು ಆ ರೀತಿ ಕಾಣೋದಕ್ಕೆ ಒಂದಷ್ಟು ತಾಂತ್ರಿಕ ಕಾರಣಗಳಿವೆ. ಮೊದಲನೇದು ನೈಸರ್ಗಿಕವಾಗಿ ಸೂರ್ಯನ ಬಿಸಿಲು ಅಲ್ಲಿ ಇಲ್ಲದೆ ಇರೋದು. ಸಾಕಷ್ಟು ಸಮಯದವರೆಗೂ ಸೂರ್ಯನ ಬಿಸಿಲಾಗ್ಲಿ ಅಥವಾ ವಾತಾವರಣದ ಬೆಳಕಾಗ್ಲಿ ಅವ್ರ ಮೇಲೆ ಬಿದ್ದಿಲ್ಲ. ಹಾಗೂ ಅಲ್ಲಿರುವಂತ ಸ್ಟುಡಿಯೋ ಲೈಟಿಂಗ್ ನ ದೆಸೆಯಿಂದಾಗಿ ಅವರ ಕೂದಲ ಬಣ್ಣ ಕಪ್ಪಾಗಿ ನಮ್ಗೆ ಕಾಣಿಸಿದೆ ಅಷ್ಟೇ. ಇನ್ನು ಎರಡನೇ ಕಾರಣ ಅಲ್ಲಿ ಅವ್ರಿಗಿದ್ದಂತ ಪ್ರತ್ಯೇಕವಾದಂತ ಡಯಟ್. ಅಂದ್ರೆ ಅವರು ಅಲ್ಲಿ ನಿತ್ಯ ಸೇವನೆ ಮಾಡ್ತಾ ಇದ್ದಂತ ಆಹಾರ ಹಾಗೂ ಅದರ ಸ್ವರೂಪನೇ ಬೇರೆ. ಅವರು ಭೂಮಿ ಮೇಲಿದ್ದಾಗ ಸೇವಿಸ್ತಾ ಇದ್ದಂತ ಆಹಾರಕ್ಕೂ ಹಾಗೂ ಬಾಹ್ಯಾಕಾಶದಲ್ಲಿ ಅವರು ತಿಂತಾ ಇದ್ದಂತ ಆಹಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಇದರಿಂದಾಗಿ ಅವರ ದೇಹದಲ್ಲಿ ನ್ಯೂಟ್ರಿಷನ್ ಲೆವೆಲ್ ಹಾಗೂ ಪೋಷಕಾಂಶದ ಪ್ರಮಾಣ ವ್ಯತ್ಯಾಸ ಆಗಿದ್ರಿಂದ ಅವರ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗಿದೆ. ಹೀಗಾಗಿ ಅವರು ಯಾವುದೇ ಕೂದಲಿನ ಬಣ್ಣವನ್ನಾಗ್ಲಿ ಕೃತಕ ಕೇಶರಾಶಿಯ ಕಲರ್ ಆಗ್ಲಿ ಬಳಸಿಲ್ಲ ಹಾಗೂ ಅದನ್ನೆಲ್ಲ ಬಾಹ್ಯಾಕಾಶದಲ್ಲಿ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಇಲ್ಲಿ ಜನ ಚರ್ಚೆ ಮಾಡ್ತಾ ಇರುವಂತ ಮೂರನೇ ಮುಖ್ಯ ಪ್ರಶ್ನೆ ಏನಂದ್ರೆ ಕೇವಲ 8 ದಿನದ ಯಾನಕ್ಕಾಗಿ ಹೊರಟಂತ ಈ ತಂಡದವರನ್ನ ಮುಂದಿನ 8 ತಿಂಗಳಾದ್ರೂ ಕೂಡ ಯಾವುದೇ ಸಂಸ್ಥೆಯವರು ವಾಪಸ್ ಭೂಮಿಗೆ ಕರೆತರೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಆದ್ರೆ ಬಹಳ ಇತ್ತೀಚೆಗೆ ಈ ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ತೀವ್ರ ಚರ್ಚೆ ಶುರುವಾದಾಗ್ಲೇ ಹಾಗೂ ಸಾರ್ವಜನಿಕರ ಒತ್ತಡ ಜಾಸ್ತಿ ಆದಾಗ್ಲೇ ಅವರನ್ನ ವಾಪಸ್ ಕರೆತಂದಿದ್ದು ಯಾಕೆ ಅನ್ನೋದು ಇಲ್ಲಿ ಎದ್ದಿರುವಂತ ಪ್ರಶ್ನೆ. ಈಗ ಇಲ್ಲಿ ಕಳೆದಂತ 1 ತಿಂಗಳಲ್ಲಿ ನಡೆದಂತ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಭೂಮಿಯಿಂದ ಅಥವಾ ಮೊಬೈಲ್ಗಳ ಸೋಷಿಯಲ್ ಮೀಡಿಯಾ ಮೂಲಕ ನೋಡಿದಂತ ಎಲ್ರಿಗೂ ಹೀಗೊಂದು ಅನುಮಾನ ಬರೋದು ಅತ್ಯಂತ ಸಹಜ ಹಾಗೂ ಕಾಣಿಸೋದು ಕೂಡ ಅದೇ ತರನೇ. ಆದ್ರೆ ವಾಸ್ತವಾಂಶ ಅದಲ್ಲ. ಅವರನ್ನ ಇಲ್ಲಿಂದ ಗಗನಕ್ಕೆ ಕೊಂಡೊಯ್ದಂತ ವಾಹನದ ಹೆಸರು ಬೋಯಿಂಗ್ ಎಂಬ ಯಂತ್ರ. ಇದ್ರ ಬಗ್ಗೆ ಕೂಡ ನಾವು ಕಳೆದ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಈಗ ಅಲ್ಲಿ ಅವ್ರ ನಡುವೆ ಆಗಿದ್ದಂತ ಒಪ್ಪಂದ ಏನು ಅಂದ್ರೆ ಯಾವ ಬೋಯಿಂಗ್ ವಾಹನದಲ್ಲಿ ಅವರನ್ನ ಸ್ಪೇಸ್ಗೆ ತಗೊಂಡು ಹೋಗ್ಲಾಯ್ತೋ ತಿರುಗಿ ಅದೇ ವಾಹನದ ಮೂಲಕ ಅವರನ್ನ ಭೂಮಿಗೆ ಕರೆತರಬೇಕು ಅನ್ನುವಂತ ಅಗ್ರಿಮೆಂಟ್ ಕೂಡ ಅಲ್ಲಿ ನಡೆದಿತ್ತು. ಆದ್ರೆ ಕಾರಣಾಂತರಗಳಿಂದ ಅವರನ್ನ ಇಲ್ಲಿಂದ ಸಾಗಿಸ್ತಂತ ಆ ಒಂದು ಯಂತ್ರ ಈ ಮಧ್ಯ ತುಂಬಾ ರಿಪೇರಿ ಬಂದಿದ್ರಿಂದ ಅದರ ರಿಪೇರಿ ಕಾರ್ಯ ಕೂಡ ನಿರಂತರವಾಗಿ ವಿಫಲ ಆಗ್ತಾನೆ ಬರುತ್ತೆ. ಅಮೆರಿಕದ ನಾಸಾ ಸಂಸ್ಥೆಯವರು ಕೂಡ ಆ ಒಂದು ಯಂತ್ರವನ್ನ ಸಕಾಲಕ್ಕೆ ಸರಿ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಹೀಗಾಗಿ ಗಗನಯಾನಿಗಳ ಯೋಗಕ್ಷೇಮದ ಹಿತದೃಷ್ಟಿಯಿಂದ ಅಗ್ರಿಮೆಂಟ್ ನ ನಿಯಮದ ಉಲ್ಲಂಘನೆ ಆದ್ರೂ ಪರವಾಗಿಲ್ಲ ಅಂತ ಎಲನ್ ಮಸ್ಕ್ ರವರ ಸ್ಪೇಸ್ ಎಕ್ಸ್ ಸಂಸ್ಥೆಯ ಸಹಾಯವನ್ನ ಇಲ್ಲಿ ಪಡೆದುಕೊಳ್ಬೇಕಾಯಿತು.
ಈ ಮೊದಲು ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಜೋ ಬೈಡನ್ ರವರು ಕೂಡ ಈ ಬಗ್ಗೆ ಸಾಕಷ್ಟು ಒತ್ತಡವನ್ನ ಅಲ್ಲಿನ ಮಾಧ್ಯಮಗಳು ಹಾಗೂ ಸಾರ್ವಜನಿಕರು ತಂದಿದ್ರು. ಈ ಮಾಜಿ ಅಧ್ಯಕ್ಷರು ಕೂಡ ಗಗನಯಾನದಲ್ಲಿ ಸಿಕ್ಕಾಕೊಂಡಿದ್ದವರನ್ನು ವಾಪಸ್ ಕರೆತರೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡಿದ್ದು ಕೂಡ ಸತ್ಯ. ಈ ನಡುವೆ ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಜೋ ಬೈಡನ್ ರವರು ಕೂಡ ಕೆಳಗಿಳಿದು ಮತ್ತೊಮ್ಮೆ ಟ್ರಂಪ್ ರವರೇ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಹೊಸದಾಗಿ ಟ್ರಂಪ್ ರವರು ಅಮೆರಿಕದ ಅಧ್ಯಕ್ಷರಾದ ಮೇಲೆ ಅಲ್ಲಿ ಸಿಕ್ಕಾಕೊಂಡಿದ್ದವರನ್ನ ವಾಪಸ್ ಕರೆತರೋದಕ್ಕೆ ಅಲ್ಲಿನ ಜನರ ಒತ್ತಾಯ ಹೆಚ್ಚಾಯಿತು. ಆಗ ಅವರು ಎಲಾನ್ ಮಸ್ಕ್ ರವರ ಸಹಾಯವನ್ನ ಪಡೆದು ಅವರ ಸ್ಪೇಸ್ ಎಕ್ಸ್ ನ ವಿಶೇಷ ಯಂತ್ರಗಳ ಮೂಲಕ ಅಲ್ಲಿದ್ದವರನ್ನ ಕೊನೆಗೂ ಭೂಮಿಗೆ ಸುರಕ್ಷಿತವಾಗಿ ಕರೆತರುವಲ್ಲಿ ಯಶಸ್ವಿಯಾದರು. ಹಾಗೂ ಇದರ ನಡುವೆ ಅಲ್ಲಿಂದ ಬಂದವರು ಸಂದರ್ಶನ ಕೊಡುವಾಗ ಅವರು ಯಾಕೆ ಸಹಜವಾಗಿ ಮಾತಾಡಲಿಲ್ಲ, ನಿಜವಾಗಿ ಅಲ್ಲಿ ಏನ್ ನಡೀತು ಅಂತ ಅವರು ತಿಳಿಸದೆ ಯಾರೋ ಬರೆದುಕೊಟ್ಟಂತ ಸ್ಕ್ರಿಪ್ಟ್ ರೀತಿ ಇದ್ದಂತ ರೆಡಿಮೇಡ್ ಹೇಳಿಕೆಗಳನ್ನ ಯಾಕೆ ಹೇಳಿದ್ರು ಅನ್ನೋ ಗೊಂದಲ ಕೂಡ ಅನೇಕರಲ್ಲಿ ಇದೆ. ಇದು ಕೂಡ ಸಹಜ ಹಾಗೂ ಸತ್ಯ ಕೂಡ. ಅವರು ಇಲ್ಲಿ ರೆಡಿಮೇಡ್ ಆನ್ಸರ್ಗಳನ್ನೇ ಕೊಡಬೇಕು. ಅದು ಅಲ್ಲದೆ ಹಲವಾರು ತಿಂಗಳ ನಂತರ ಭೂಮಿಗೆ ಬಂದಂತ ಅವರ ಮನಸ್ಥಿತಿ ಕೂಡ ತುಂಬಾ ಸೂಕ್ಷ್ಮವಾಗಿರುತ್ತೆ. ಈ ಒಂದು ಸಮಯದಲ್ಲಿ ಅವರು ಏನೇನೋ ಬಡಬಡಿಸ್ತಿರ್ತಾರೆ ಅಂತಾನೆ ಅವ್ರಿಗೆ ಲಿಮಿಟ್ ಆಗಿ ಉತ್ತರ ಕೊಡುವಂತೆ ಮೊದಲೇ ಹೇಳಲಾಗಿರುತ್ತೆ. ಈಗ ಇಷ್ಟೆಲ್ಲ ಸಮಜಾಯಿಷಿಗಳ ನಡುವೆ ಕೂಡ ಕೇಳಬರುವಂತ ಇನ್ನೊಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಇವರೆಲ್ಲ ನಿಜಕ್ಕೂ ಗಗನಯಾನವನ್ನ ಮಾಡಿದ್ರಾ ಅನ್ನೋದು. ಯಾಕಾಗಿ ಸರ್ಕಾರಗಳು ಭೂಮಿಯ ಮೇಲಿರುವಂತ ಎಷ್ಟೋ ರಹಸ್ಯಗಳನ್ನ ಮರೆಮಾಚಿ ಜನರನ್ನ ಅವುಗಳಿಂದ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಈ ರೀತಿ ಸುಳ್ಳು ಪ್ರಚಾರ ಮಾಡಬೇಕು ಅನ್ನೋದು ತುಂಬಾ ಜನರಲ್ಲಿ ಇರುವಂತ ಅತಿ ಸಾಮಾನ್ಯವಾದಂತ ಗೊಂದಲ. ಆದ್ರೆ ಅದೆಲ್ಲ ನಿಜ ಅಲ್ಲ. ಯಾವುದೇ ಸರ್ಕಾರಕ್ಕೆ ಜನರನ್ನ ಡೈವರ್ಟ್ ಮಾಡೋದಕ್ಕೆ ಇಂಥ ಸ್ಪೇಸ್ ಪ್ರೋಗ್ರಾಮ್ಗಳನ್ನೇ ಮುಂದಿಡಬೇಕು ಅಂತ ಅಗತ್ಯ ಇರೋದಿಲ್ಲ. ನಮ್ಮಲ್ಲಾದ್ರೆ ಈ ಒಂದು ಕೆಲಸವನ್ನ ಕೇವಲ ಒಂದು IPL ಇವೆಂಟ್ ಮಾಡುತ್ತೆ. ಇನ್ನು ಅಲ್ಲಿ ಒಂದು ಬೇಸ್ಬಾಲ್ ಮ್ಯಾಚ್ ಅಥವಾ ಫುಟ್ಬಾಲ್ ಪಂದ್ಯಗಳು ಜನರ ಗಮನವನ್ನು ತಕ್ಷಣಕ್ಕೆ ತಿರುಗಿಸ್ತವೆ. ಹಾಗಾಗಿ ಇದಕ್ಕೆ ಯಾವುದೇ ಸರ್ಕಾರಗಳು $1 ಬಿಲಿಯನ್ ಗಟ್ಟಲೆ ಹಣವನ್ನು ಸುರಿದು ಇಂಥ ದುಬಾರಿ ವೆಚ್ಚದ ಹಾಗೂ ತೀವ್ರ ರಿಸ್ಕ್ ಎನಿಸುವಂತ ಸ್ಪೇಸ್ ಮಿಷನ್ಗಳನ್ನ ನಡೆಸುವಂತ ಅಗತ್ಯ ಇಲ್ವೇ ಇಲ್ಲ. ಹೀಗಾಗಿ ಇಲ್ಲಿ ಸ್ಪೇಸ್ ಮಿಷನ್ ನಡೆದದು ನಿಜ ಅಂತ ನಮ್ದೇ ವಿಧಿ ಇಲ್ಲ. ವಿಷಕರಿ, ಇದಲ್ಲದೆ ಇನ್ನೂ ಒಂದಷ್ಟು ಡೌಟ್ಗಳು ಕೂಡ ಬಹಳ ಜನರಲ್ಲಿ ಇವೆ. ಉದಾಹರಣೆಗೆ ಕೆಲವು ಪ್ರಕಾರ ಭೂಮಿ ದುಂಡಗೆ ಇಲ್ಲ, ಅದು ಚಪ್ಪಟ್ಟೆಯಾಗಿದೆ ಅನ್ನೋದು ಬಹುತೇಕ ಜನರಲ್ಲಿ ಇರುವಂತ ಅನುಮಾನ. 1969ರಲ್ಲಿ ಚಂದ್ರಯಾನವನ್ನೇ ಮಾಡಿಲ್ಲ, ಅದು ಒಂದು ದೊಡ್ಡ ನಾಟಕ ಅನ್ನೋದು ಕೂಡ ಸಾಕಷ್ಟು ಜನರ ವಾದ. ಹಾಗೂ ಈಗ ಸುನೀತಾರವರು ಯಾವುದೇ ಸ್ಪೇಸ್ ಮಿಷನ್ ಕೈಗೊಂಡಿಲ್ಲ ಅನ್ನೋದು ಕೂಡ ಇನ್ನೂ ಕೆಲವರ ವಾದ. ಇವುಗಳಿಗೆಲ್ಲ ನಾವು ಸ್ವಲ್ಪ ಸಮಾಧಾನಕರವಾದ ಉತ್ತರವನ್ನ ಕೊಡಬಹುದು. ಮೊದಲನೇದು, ಭೂಮಿ ದುಂಡಗಿಲ್ಲ, ಚಪ್ಪಟೆಯಾಗಿದೆ ಅನ್ನುವಂತ ವಿಚಾರ. ಇದು ಅತ್ಯಂತ ಮೂರ್ಖತನದ ಸಂಗತಿ. ಭೂಮಿ ದುಂಡಗಿದ್ರೆ ನಾವು ಓಡಾಡುವಂತ ರಸ್ತೆ ಹಾಗೂ ಇತರ ನೆಲವೆಲ್ಲ ಯಾಕೆ ನೇರವಾಗಿದೆ, ಅದು ಕೂಡ ಉಬ್ಬೇರಬೇಕಿತ್ತಲ್ವ ಅಂತ ತುಂಬಾ ಜನ ಕೇಳ್ತಾರೆ. ವಿಷಕರೇ, ನೀವು ವಿಮಾನಯಾನ ಮಾಡುವಾಗ ವಿಮಾನ ಸಾಕಷ್ಟು ಮೇಲು ಹೋದಾಗ ನಿಮ್ಗೆ ಭೂಮಿ ದುಂಡಾಗಿದೆಯೋ ಅಥವಾ ಚಪ್ಪಟೆ ಆಕಾರದಲ್ಲಿ ಇದೆಯಾ ಅನ್ನೋದು ಸ್ಪಷ್ಟವಾಗುತ್ತೆ. ಅದರ ಹಾರಿಜನ್ಗಳ ಕೊನೆಯಲ್ಲಿ ಸ್ವಲ್ಪ ಕರ್ವಾಗಿ ನಿಮ್ಗೆ ಕಾಣುತ್ತೆ. ಹಾಗೂ ಭೂಮಿಯ ಮೇಲೆ ಏಕಕಾಲಕ್ಕೆ ಬದಲಾಗುವಂತ ಸೂರ್ಯಾಸ್ತ ಹಾಗೂ ಸೂರ್ಯೋದಯಗಳೇ ಇದಕ್ಕೆ ಸ್ಪಷ್ಟ ಸಾಕ್ಷಿ. ಇಷ್ಟೆಲ್ಲ ಇದ್ರೂ ಕೂಡ ಇನ್ನು ಭೂಮಿ ಚಪ್ಪಟೆಯಾಗಿದೆ ಅನ್ನೋ ವಾದ ಮಾಡೋರನ್ನ ನಂಬಿಸೋದು ಕಷ್ಟ. ಇನ್ನು 60ರ ದಶಕದಲ್ಲಿ ಅಮೆರಿಕದ ಚಂದ್ರಯಾನಿಗಳು ಚಂದ್ರನ ಮೇಲೆ ಕಾಲಿಟ್ಟಿದ್ದು ನಿಜನಾ ಅಥವಾ ಸುಳ್ಳ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಹೇಳುವುದಾದ್ರೆ ಈ ಒಂದು ಚರ್ಚೆ ಸರಿಸುಮಾರು 60 ಮತ್ತು 70ರ ದಶಕದಿಂದನೇ ತುಂಬಾ ಜನರಲ್ಲಿ ಇದೆ. ಚಂದ್ರನ ಮೇಲೆ ಮೊದಲ ಸಲ ಕಾಲಿಟ್ಟಂತ ನೀಲ್ ಆರ್ಮ್ ಸ್ಟ್ರಾಂಗ್ ಇದರ ಸಾಕ್ಷಿ ಅಂತಾನೆ ಅಲ್ಲಿ ಒಂದು ದೊಡ್ಡ ಕನ್ನಡಿ ತರಹದ ವಸ್ತುವನ್ನ ಬಿಟ್ಟು ಬಂದಿರುವಂತ ಸಂಗತಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇಲ್ಲಿಂದ ಪವರ್ಫುಲ್ ಬೀಮ್ ಲೈಟ್ ಇರುವಂತ ಒಂದು ಲೇಸರ್ ಬೆಳಕನ್ನ ನಾವು ಭೂಮಿಯ ಮೇಲಿನ ಪ್ಲಾನೆಟೋರಿಯಂನಿಂದ ಚಂದ್ರನ ಕಡೆಗೆ ಹಾಯಿಸಿದರೆ ಅದು ಚಂದ್ರನ ಮೇಲೆ ಇರುವಂತ ಕನ್ನಡಿಗೆ ತಾಗಿ ವಾಪಸ್ ಭೂಮಿಯ ಕಡೆಗೆ ಪ್ರತಿಫಲನಗೊಳ್ಳುತ್ತೆ. ಮಾನವ ಚಂದ್ರನ ಮೇಲೆ ಕಾಲಿಟ್ಟು ಬಂದಂತ ಸಂಗತಿ ಸತ್ಯ ಅಂತ ಹೇಳೋದಕ್ಕೆ ಇದಕ್ಕಿಂತ ಬೇರೊಂದು ಸಾಕ್ಷಿ ಬೇಕಿಲ್ಲ ಅಲ್ವಾ? ಹಾಗೂ ಇಲ್ಲಿಂದ ಲೇಸರ್ ಬೆಳಕನ್ನ ಸಾಕಷ್ಟು ಸಲ ಚಂದ್ರನ ಕಡೆಗೆ ಹಾಯಿಸಿ ಹಲವಾರು ತಜ್ಞರು ಈ ಒಂದು ಪ್ರಯೋಗವನ್ನ ಮಾಡಿ ಖಚಿತ ಮಾಡಿಕೊಂಡಿದ್ದಾರೆ. ಸ್ಪೇಸ್ ಬಗ್ಗೆ ಸಾಕಷ್ಟು ಜ್ಞಾನ ಹಾಗೂ ಆಸಕ್ತಿ ಇರುವಂತ ಯಾರನ್ನೇ ನೀವು ಈ ಬಗ್ಗೆ ಕೇಳಿದ್ರು ಕೂಡ ಅವರು ಇದನ್ನು ಒಪ್ಕೊಳ್ಳೋದು ನಿಜ. ಹಾಗೂ ಈ ಬಗ್ಗೆ ಅಂತರ್ಜಾಲದಲ್ಲೂ ಕೂಡ ನಿಮ್ಗೆ ಖಚಿತ ವರದಿ ಸಿಗ್ತವೆ. ಇನ್ನು ಸುನೀತಾ ವಿಲಿಯಮ್ಸ್ ಸ್ಪೇಸ್ ಪ್ರಯಾಣ ಮಾಡಿದ್ದಾರೋ ಇಲ್ವೋ ಅನ್ನೋದು ಕೊನೆಯಲ್ಲಿ ತುಂಬಾ ಜನರಲ್ಲಿ ಉಳಿಯುವಂತ ಪ್ರಶ್ನೆ. ಅವರು ಅಲ್ಲಿಗೆ ಹೋಗಿ ಹಲವಾರು ತಿಂಗಳ ಸಮಯ ಅಲ್ಲೇ ಇದ್ದದ್ದು ವಾಸ್ತವ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಅವರು ಭೂಮಿಗೆ ಸಾಕಷ್ಟು ಸಲ ವಿಡಿಯೋ ಕಾಲ್ ಕೂಡ ಮಾಡಿದ್ದಾರೆ. ಇದರ ವಿಡಿಯೋಗಳು ಇವತ್ತಿಗೂ ಕೂಡ ನಾಸಾದ ಪೇಜ್ ನಲ್ಲಿ ಹಾಗೂ ಇತರ ವೆಬ್ಸೈಟ್ ಗಳಲ್ಲಿ ಸಿಗ್ತವೆ. ಆಸಕ್ತರು ಅವುಗಳನ್ನ ಒಂದ್ಸಲ ನೋಡಬಹುದು. ಇನ್ನು ISS ಅನ್ನುವಂತ ಸ್ಪೇಸ್ ಸ್ಟೇಷನ್ ನಿಜಕ್ಕೂ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಈಗಲೇ ಗೊತ್ತಾಗಬೇಕು ಅಂದ್ರೆ ನಾಸಾದ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಕಾಣುವಂತ ಸ್ಪಾಟ್ ದ ಸ್ಟೇಷನ್ ಅನ್ನುವಂತ ಒಂದು ಬಟನ್ ಒತ್ತಿದ್ರೆ ಸಾಕು. ದಿನಕ್ಕೆ ಭೂಮಿಯನ್ನ ಸುಮಾರು 16 ಸಲ ಸುತ್ತುವಂತ ಈ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ನೀವಿರುವಂತ ಲೊಕೇಶನ್ ಬಳಿ ಯಾವಾಗ ಎಲ್ಲಿ ಕಾಣಿಸುತ್ತೆ ಅಂತ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಹಾಗೂ ನೀವು ಅಷ್ಟೊಂದು ಅದೃಷ್ಟವಂತರಾಗಿದ್ರೆ ಅದು ಸೂಚಿಸುವಂತ ಜಾಗದಿಂದನೇ ಬರಿಗಣ್ಣಲ್ಲಿಯೇ ಮೇಲ್ಗಡೆ ತೇಲಾಡುವಂತ ಸ್ಪೇಸ್ ಸ್ಟೇಷನ್ ಅನ್ನ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಈ ಬಗ್ಗೆ ಯಾವುದೇ ಡೌಟ್ ಇದ್ದವರು ನೀವು ಈ ಕೂಡಲೇ ನಾಸಾದ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮ್ಮ ಎಲ್ಲಾ ರೀತಿಯ ಗೊಂದಲವನ್ನ ಪರಿಹಾರ ಮಾಡಿಕೊಳ್ಳಬಹುದು. ಉದಾಹರಣೆಗೆ ನೀವು ಬೆಂಗಳೂರವರಾಗಿದ್ರೆ ಮುಂಬರುವಂತ ಇದೇ ಏಪ್ರಿಲ್ 1ನೇ ತಾರೀಕು ರಾತ್ರಿ 8 ಗಂಟೆ 12 ನಿಮಿಷಕ್ಕೆ ಶುರುವಾಗಿ ಸುಮಾರು 1 ನಿಮಿಷದವರೆಗೂ ಇದು ಕಾಣಿಸುತ್ತೆ.
ಇದೇ ನಿರಂತರವಾಗಿ ಏಪ್ರಿಲ್ 2, 3, 4 ಹಾಗೂ 6ನೇ ತಾರೀಕಿನಂದು ಪ್ರತಿ ರಾತ್ರಿ 8 ಗಂಟೆ 12 ನಿಮಿಷಕ್ಕೆ ಹಾಗೂ 7:24ಕ್ಕೆ ಶುರುವಾಗಿ ಕನಿಷ್ಠ 1 ನಿಮಿಷದವರೆಗೂ ಗರಿಷ್ಠ 2 ನಿಮಿಷದವರೆಗೂ ಅದು ಸಣ್ಣದಾಗಿ ಒಂದು ಲೈಟ್ ಮಾದರಿಯಲ್ಲಿ ಆಗಸದ ನಡುವೆ ಹಾದು ಹೋಗೋದನ್ನ ನೀವು ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇದೆ. ಇನ್ನು ನೀವು ಸ್ಪಷ್ಟವಾಗಿ ನೋಡಬೇಕು ಅಂದ್ರೆ ಟೆಲಿಸ್ಕೋಪ್ ಅನ್ನ ಉಪಯೋಗಿಸೋದು ಸೂಕ್ತ. ವೀಕ್ಷಕರೇ, ಇವತ್ತಿನ ಆಧುನಿಕ ವಿಜ್ಞಾನ ಸಾಕಷ್ಟು ಹೊಸ ಪ್ರಯೋಗ ಮಾಡಿ ಯಶಸ್ವಿ ಕೂಡ ಆಗಿದೆ. ಅಸಾಧ್ಯವಾದದನ್ನ ಅದು ಸಾಧ್ಯವಾಗಿಸಿದೆ. ಅನೇಕ ವರ್ಷಗಳ ಕೆಳಗೆ ವಿಮಾನ ಆವಿಷ್ಕಾರವಾಗದೇ ಇದ್ದಂತ ಸಮಯದಲ್ಲಿ ಹಕ್ಕಿಗಳ ಹಾರಾಟವನ್ನು ನೋಡಿ ಮನುಷ್ಯರು ತಾನೂ ಕೂಡ ಹಾರುವಂತ ಕನಸನ್ನ ಕಂಡಿದ್ರು. ಆದ್ರೆ ಅದು ತನ್ನಿಂದ ಸಾಧ್ಯ ಇಲ್ಲ ಅನ್ನುವಂತ ಗೊಂದಲ ಆತನಿಗಿತ್ತು. ಆದ್ರೆ ಆ ಒಂದು ಗೊಂದಲವನ್ನು ಕೂಡ ಸುಳ್ಳು ಮಾಡಿ ನಾವು ಹಾರೋದಿಕ್ಕೆ ಸಾಧ್ಯ ಅನ್ನೋದನ್ನ ಮಾನವ ನಿರೂಪಿಸ್ತ. ಚಂದಮಾಮನ್ ನೋಡಿ ನಮ್ಗೆಲ್ಲ ಊಟ ಮಾಡಿಸ್ತಾ ಇದ್ದಂತ ನಮ್ಮ ಪೂರ್ವಜರು ಅಲ್ಲಿ ಕಾಲಿಡೋದಕ್ಕೆ ಸಾಧ್ಯನಾ ಅಂತ ಕನಸಲ್ಲೂ ಕೂಡ ಎಣಿಸಿರ್ಲಿಲ್ಲ. ಆದ್ರೆ ಇವತ್ತು ಮಾನವನ ಪ್ರಯತ್ನಗಳಿಂದಾಗಿ ಚಂದ್ರಯಾನ ಕೂಡ ಸಾಧ್ಯ ಆಗಿದೆ. ವೀಕ್ಷಕರೇ, ಪ್ರಶ್ನೆ ಮಾಡೋದು ತಪ್ಪಲ್ಲ, ಆದ್ರೆ ಇರುವಂತ ಸತ್ಯಗಳನ್ನ ಒಪ್ತೆ ವಿನಾಕಾರಣ ವಿತಂಡವಾದ ಮಾಡೋದು ನಮ್ಮ ಅಜ್ಞಾನದ ಸೂಚಕ ಮಾತ್ರ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.